ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಓಎಂಆರ್ ಗೋಲ್ಮಾಲ್, ಹಣ ಕೊಟ್ಟೋರಿಗೆ ಹುದ್ದೆ, ಹೀಗೆ ಸಾಕಷ್ಟು ಆರೋಪಗಳು. ಪ್ರತಿ ಪರೀಕ್ಷೆ ನಂತರ ಕೇಳಿಬರ್ತಾ ಇರೋದು ಇಂಥವೇ ಆರೋಪಗಳು. ಇದೀಗ ಇಂಥ ಆರೋಪಗಳಿಗೆ ಬ್ರೇಕ್ ಹಾಕುವುದಕ್ಕೆ ಕೆಪಿಎಸ್ಸಿ ಸ್ಟೇಟ್ ಎಲೆಕ್ಷನ್ ರೀತಿಯಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ ಅಂತ. ಹಗರಣಗಳ ಆರೋಪದ ಬಳಿಕ ಎಚ್ಚೆತ್ತ ಕೆಪಿಎಸ್ಸಿ. ಈ ಬಾರಿ ಪರೀಕ್ಷೆ ನಡೆಸಲು ಹೈಟೆಕ್ ವ್ಯವಸ್ಥೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಅಕ್ರಮ ಆರೋಪಗಳು ಇನ್ನೂ ಮುಗಿದಿಲ್ಲ. ಈಗಾಗಲೇ ಹಲವು ನೇಮಕಾತಿ ಪರೀಕ್ಷೆಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿರುವ ನಡುವೆಯೇ 319 ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳ ಭರ್ತಿಗೆ ಕೆಪಿಎಸ್ಸಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈ ಪರೀಕ್ಷೆ ನಡೆಸಲು ಈ ಬಾರಿ ಕೆಪಿಎಸ್ಸಿ ಹೊಸ ರೀತಿಯಲ್ಲಿ ಸಜ್ಜಾಗಿದೆ. ಹೌದು, ಕೆಪಿಎಸ್ಸಿ ಅಂದ್ರೆ ಅಕ್ರಮ ಅಂದ್ರೆ ಕೆಪಿಎಸ್ಸಿ ಅಂತ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಕೆಪಿಎಸ್ಸಿ ನಡೆಸುವ ಪ್ರತಿ ಪರೀಕ್ಷೆ, ಸಂದರ್ಶನ ಸೇರಿದಂತೆ ಹಣ ಕೊಟ್ಟವರಿಗೆ ಹುದ್ದೆ ಅಂತ ಆರೋಪದ ನಡುವೆ ಇದೀಗ ಇಬ್ಬರು ಕೆಪಿಎಸ್ಸಿ ಸಿಬ್ಬಂದಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ನಡುವೆ ಇದೀಗ 319 ಗ್ರೂಪ್ ಎ ಹಾಗೂ ಬಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದು, ಸ್ಟೇಟ್ ಎಲೆಕ್ಷನ್ ರೀತಿಯಲ್ಲಿ ಪರೀಕ್ಷೆ ನಡೆಸಲು ಮುಂದಾಗಿದೆ. ಕೆಪಿಎಸ್ಸಿ ಪರೀಕ್ಷೆಗೆ ಹೈಟೆಕ್ ವ್ಯವಸ್ಥೆ. ಈ ಬಾರಿ ಚುನಾವಣೆಯ ವ್ಯವಸ್ಥೆ ರೀತಿಯಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆಯೋಗದ ಜೊತೆಯ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕೆಇಎ ಜೊತೆಗೂಡಿ ಪರೀಕ್ಷೆಯನ್ನ ನಡೆಸಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಒಂದು ಪರೀಕ್ಷಾ ಕೇಂದ್ರದಲ್ಲಿ 4 ಸಿಸಿಟಿವಿಯನ್ನ ಅಳವಡಿಸಲಾಗುತ್ತೆ. ಪ್ರತಿಯೊಬ್ಬ ಅಭ್ಯರ್ಥಿ ಚಟುವಟಿಕೆಗಳ ನಿಗಾವನ್ನ ಇಡಲಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಭದ್ರತೆಯನ್ನು ಹೆಚ್ಚಿಸಲು ಸರ್ಕಾರದಿಂದ ಖಡಕ್ ಎಚ್ಚರಿಕೆ ಕೂಡ ರವಾನಿಸಲಾಗಿದೆ. ಪರೀಕ್ಷೆ ಮುಗಿತಾ ಇದ್ದಂತೆ ಮೆರಿಟ್ ಲಿಸ್ಟ್, ಓಎಂಆರ್ ಶೀಟ್ ಅಪ್ಲೋಡ್ ಮಾಡಲಾಗುತ್ತೆ. ಆದರೆ ಮೇನ್ಸ್ ಪರೀಕ್ಷೆ ಸಂದರ್ಶನದ ಅಂಕ ಬಿಡುಗಡೆ ಮಾಡಲ್ಲ. ಪರೀಕ್ಷೆ ನಡೆಯುವ ವೇಳೆ ಉಸ್ತುವಾರಿಗಳಾಗಿ ಡಿಸಿ ಹಾಗೂ ಎಸ್ಪಿಯನ್ನ ನೇಮಕ ಮಾಡಲಾಗುತ್ತೆ. ಕೆಪಿಎಸ್ಸಿ ಕಚೇರಿ ಒಳಗಡೆ ಇರುವಂತಹ ಸಿಬ್ಬಂದಿ ಮಾಹಿತಿಯನ್ನ ನೀಡಬೇಕು. ಈಗಾಗಲೇ ಸಿಬ್ಬಂದಿಗಳಿಗೆ ಸರ್ಟಿಫಿಕೇಟ್ ನೀಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಕೆಪಿಎಸ್ಸಿ ಕಚೇರಿಯಿಂದ ಯಾರೇ ಬಂದರೂ ಕೂಡ ಸ್ಕ್ಯಾನಿಂಗ್ ಕಡ್ಡಾಯ ಆಗಿರುತ್ತೆ. ಈ ಬಾರಿಯಾದರೂ ಈ ಎಲ್ಲ ಆರೋಪಗಳಿಗೆ ಕೆಪಿಎಸ್ಸಿ ಬ್ರೇಕ್ ಹಾಕಲು ಮುಂದಾಗಿದೆ. ಆದರೆ ಮತ್ತೊಂದು ಕಡೆ ಹಣ ಕೊಟ್ಟವರಿಗೆ ಹುದ್ದೆ ಎನ್ನುವಂತ ಆರೋಪ ಮತ್ತೆ ಮರುಕಳಿಸುತ್ತಾ ಎಂಬುದು ಪರೀಕ್ಷೆ ಮುಗಿದ ನಂತರ ಗೊತ್ತಾಗಲಿದೆ.